ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನೋಡ್ರಿ ಒಂದು ಹಸಿ ಅವ್ರಿಕಾಳು ಸಿಗ್ತಾವೆ ಬಜಾರ್ ಒಳಗೆ. ಈಗ ಅದ್ರ ಸೀಸನ್ ಅದ. ಅದು ಅವ್ರಿಕಾಳು ಪಲ್ಯ ಮಾಡ್ಬೇಕಂತ ಮಾಡಿ ಅದಕ್ಕೆ ನಾನು ತೊಗೊಂಡಿನಿ. ಈಗ ಒಂದು ಬಟ್ಲ ಅವ್ರಿಕಾಳು ತೊಗೊಂಡಿನಿ. ಆಮೇಲೆ ಉಳ್ಳಾಗಡ್ಡಿ ಹೆಚ್ಚಿಟ್ಟಿನಿ, ಹಸಿ ಕೊತ್ತಂಬರಿ ಹೆಚ್ಚಿಟ್ಟಿನಿ. ಹಸಿ ಉಳ್ಳಾಗಡ್ಡಿ ಸಿಗಾಕತ್ತಾವಲ್ಲ ರೀ, ಅವು ಹಸಿ ಉಳ್ಳಾಗಡ್ಡಿ ತಪ್ಪಲ ಕಟ್ ಮಾಡಿಟ್ಕೊಂಡೆ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ರಸ ಬೇಕು, ನೆನೆ ಇಟ್ಟಿನಿ. ಆಮೇಲೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಕಾರೆಳ್ಳು ಅಥವಾ ಗುರೆಳ್ಳು ಹುಚ್ಚೆಳ್ಳು ಅಂತಾರೆ. ಅದ್ರ ಪೌಡ್ರ್ ಮಾಡಬೇಕು, ಹುರಿದು ಪೌಡ್ರ್ ಮಾಡಬೇಕು. ಅದು ಈಗ ಮಾಡ್ಕೊಂಬರ್ತೀನಿ. ಈಗ ಇದ್ರದ್ದು ಪಲ್ಯ ಮಾಡೋಣ್ರಿ. ಇವು ಏನು ಅವ್ರಿಕಾಳು ಅವಲ್ರಿ, ಸೋಸಿಟ್ಟಿನಿ. ಇವನ್ನ ಸ್ವಲ್ಪ ನೀರೊಳಗೆ ಕುದ್ಸಕ್ಕೆ ಹಾಕಿ ಉಪ್ಪು ಹಾಕಿ ಕುದಿಸಿ ತೆಗಿಬೇಕು ರೀ ಇದನ್ನು. ಅಂದರೆ ಇದು ಪಲ್ಯ ಮಾಡೋಕೆ ಭಾಳ ಇದು ಆಗ್ತದೆ. ಅದ್ರ ಒಗರು ಹೋಗ್ಬಿಡ್ತದೆ ಅದರದ್ದು. ಈಗ ಉಪ್ಪು ಹಾಕಿ ನಾ ಕುದಿಸ್ಕೊಂಬಂದಿನಿ ರೀ. ಇದನ್ನು ನಾನು ನೀರು ಬಸ್ದು ಬಿಡ್ತೀನಿ. ಅವ್ರಿಕಾಳು ಕುದಿಯಾಕಿಟ್ಟಿದ್ದಲ್ಲ ರೀ, ಉಪ್ಪು ಹಾಕಿ ಅದನ್ನು ಕುದಿಸ್ಕೊಂಬಂದು ಅದನ್ನು ನೀರು ಬಸದ ಇಲ್ಲಿಟ್ಟೀನಿ. ಆಮೇಲೆ ಕಾರೆಳ್ಳು ಹುರ್ಕೊಂಬಂದಿದ್ದೆಲ್ಲ ಅದನ್ನು ಈಗ ಏನದಲ್ಲ ಪೌಡ್ರ್ ಮಾಡ್ಕೊಂಬಂದೀನಿ. ಈಗ ಪಾತ್ರೆ ಕಾಸಾಕಿಟ್ಟೀನಿ ರೀ. ಈಗ ಅದಕ್ಕೆ ಒಳ್ಳೆಣ್ಣೆ ಹಾಕ್ತೀನಿ. ಪಲ್ಯಕ್ಕೆ ಒಗ್ಗರಣೆ ಹಾಕಿಬಿಡೋಣ. ಒಂದು ಎಣ್ಣೆ ಕಾಯ್ದದ. ಈಗ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕ್ತೀನಿ ರೀ. ಮೊದಲು ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ, ಹೆಚ್ಚಿ ತೊಳೆದಿಟ್ಟಿದ್ದು ಕೊತ್ತಂಬರಿ, ಆಮೇಲೆ ಉಳ್ಳಾಗಡ್ಡಿ ತಪ್ಪಲ ಹೆಚ್ಚಿಟ್ಟಿನಲ್ಲಿ ಅದನ್ನು ಹಾಕಿಬಿಡ್ತೀನಿ. ಈಗ ಅದನ್ನು ಸ್ವಲ್ಪ ಮುಚ್ಚಿ ಬಿಡಬೇಕು ರೀ, ಯಾಕಂದ್ರೆ ಸಿಹಿತಾವ. ಹಿಂಗಿದ್ರೆ ಮುಚ್ಚಿಟ್ರೆ ಅದು ಒಯ್ತದೆ ಎಲ್ಲನೂ. ಇದು ಹೀಗೆಲ್ಲ ತಿರ್ಗಾಡ್ಕೋಬೇಕು ರೀ ಇದನ್ನು. ಈಗ ಈರುಳ್ಳಿ ಹಾಕ್ತೀನಿ ನೋಡಿರಿ. ಈರುಳ್ಳಿ ಹಾಕಿ ಮತ್ತೆ ತಿರ್ಗಾಡ್ಕೋಬೇಕು ಸ್ವಲ್ಪ. ಇದು ಈರುಳ್ಳಿ ಉಮ್ಗೊಯ್ಬೇಕಲ್ಲ, ಮೆತ್ತಗಾಗಬೇಕಿದೆ. ಇದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ, ಇದು 2 ಸ್ಪೂನ್ ಮಸಾಲೆ ಖಾರ ಹಾಕ್ತೀನಿ. ಉಪ್ಪು ಲಾಸ್ಟಿಗೆ ಹಾಕ್ತೀನಿ ರೀ ಚಂದ. ಈ ಉಳ್ಳಾಗಡ್ಡಿನೂ ಉಂಗೋದಾವ. ಈಗ ಇದು ಏನದೆಲ್ಲ ಮತ್ತೆ ಇದು ಅವ್ರಿಕಾಳು ಕುದಿಸ್ಕೊಂಡು ಬಂದೀನಿ. ಇದು ಹಿಂಗೆ ಚಿಕ್ಕಿದ್ರೆ ಹಿಂಗೆ ಮೆತ್ತಗಾಗಬೇಕು ನೋಡ್ರಿ, ಹಂಗೆ ಕುದಿಸ್ಕೊಂಬರ್ಬೇಕು. ಅಂದರೆ ಇದು ಭಾಳ ತನ ಕುದಿಸುವಂಗಿಲ್ಲ. ಇದಕ್ಕೆ ಇದನ್ನು ಹಾಕಿಬಿಡ್ತೀನಿ ಅದು. ಆಮೇಲೆ ಆಗ ಹುಣಸೆ ನೆನೆ ಇಟ್ಟಿದ್ನಲ್ರಿ, ಅದ್ರಲ್ಲಿ ಸ್ವಲ್ಪ ಹುಣಸೆ ರಸ ಹಾಕಿಬಿಡ್ತೀನಿ. ಹುಣಸೆ ರಸ ಮತ್ತು ಹುಳಿ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ಅದಕ್ಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡೋದ್ರಿ ಇದಕ್ಕೆ. ಇದೆಲ್ಲ ಹಿಂಗೆ ತಿರುಗಾಡಿ ಈಗ ಮೊದಲಿಗೆ ಅದನ್ನು ಕುದಿಸೀನಿ. ಸ್ವಲ್ಪ ಹೌದಲ್ಲ ಅನ್ನೋವಾಗ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕಳ ಕುದಿಸ್ಕೊಂಡು ತೆಗೆದು ಬಿಡೋದ್ರಿ. ಈಗ ಅದು ಆಗ ಪೌಡ್ರ್ ಮಾಡ್ಕೊಂಬಂದಿದ್ದೆಲ್ಲ ಕಾರೆಳ್ಳಿಂದು, ಇದನ್ನು ಅದ್ರ ಪೌಡ್ರ್ ಹಾಕಿಬಿಡ್ತೀನಿ ಮ್ಯಾಲೆ. ಇದಕ್ಕೆ ಹಾಕಬೇಕ್ರಿ, ಅಂದ್ರೆ ಅದಕ್ಕೆ ಟೇಸ್ಟ್ ಬರ್ತದೆ ಅವ್ರಿಕಾಳು ಪಲ್ಯಕ್ಕೆ. ಇಲ್ಲಂದ್ರೆ ಇಲ್ಲ. ಈ ಪಲ್ಯಕ್ಕೆ ಅವ್ರಿಕಾಳು ಹಾಕಿದೆವು, ಕಾರೆಳ್ಳು ಪುಡಿ ಹಾಕಿದ್ರೆ ಟೇಸ್ಟ್. ಸ್ವಲ್ಪ ನೀರು ಹಾಕಿಬಿಡೋಣ್ರಿ.
ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಡೋನು. ಅದು ಕಳ ಕುದೀತದೆ. ಬಾ ಈಗ ಪಲ್ಯ ಆಗ್ಯದ ನೋಡ್ರಿ. ಈಗ ಸ್ವಲ್ಪ ರಸನೇ ಇರಬೇಕಿದು. ಈಗ ಸರ್ವ್ ಮಾಡ್ತೀನಿ. ಬೌಲಿಗೆ ಹಾಕ್ತೀನಿ ರೀ. ಈಗ ಹಸಿ ಈರುಳ್ಳಿ ತಪ್ಪಲ ಹಾಕಿದ್ದು ಭಾಳ ಟೇಸ್ಟ್ ಆಗ್ತದೆ ರೀ. ನೀವು ಒಂದು ಸಲ ಮಾಡ್ಕೊರಿ, ಎಲ್ಲರೂ ನೋಡಿರಿ. ಪಲ್ಯ ರೆಡಿ ಆಗ್ಯದ್ರಿ. ಹಸಿ ಅವ್ರಿಕಾಳು ಪಲ್ಯ ಒಂದು ಸಲ ಮಾಡಿ ನೋಡಿರಿ. ನೀವು ಹೆಂಗಾಗ್ಯದ ಅನ್ನೋದು ತಿಳಿಸ್ರಿ ನನಗೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡೋದು ಮರಿಬೇಡ್ರಿ. ಅಂದ್ರೆ ನನಗೂ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ. ಏನರ ತಪ್ಪಿತ್ತಂದ್ರೆ ನನಗೆ ಕಮೆಂಟ್ನಾಗ ತಿಳಿಸ್ರಿ, ನಾನು ಅದನ್ನು ತಿದ್ಕೋತೀನಿ. ನಮಸ್ಕಾರ ರೀ ಎಲ್ಲರಿಗೂ.